ಮಂತ್ರಾಲಯದಲ್ಲಿ ಬಹಳ ವಿಶೇಷವಾದಂಥ ಮೃತ್ತಿಕೆ ಪ್ರಸಾದ ಎಲ್ಲಿ ಸಿಗುತ್ತೆ ಅಂತ ಕೆಲವರು ಕೇಳಿದರು. ಇದು ಮೃತ್ತಿಕೆ ಪ್ರಸಾದ ನಾನು ಎಂಟ್ರೆನ್ಸಿಂದ ರೈಟಲ್ಲಿ ತಿರುಗಿದ್ರೆ ಅಲ್ಲಿ ಒಂದು ರಾಯರ ಬೃಂದಾವನ ಥರದ ಒಂದು ಕಟ್ಟಡ ಸಿಗುತ್ತೆ. ಆ ಕಟ್ಟಡದಿಂದ ನೀವು ರೈಟಲ್ಲಿ ತಿರುಗಿದ್ರೆ ಅಲ್ಲಿ ಒಂದು ಮಾರಮ್ಮನ ಗುಡಿ ಸಿಗುತ್ತೆ. ಅದಕ್ಕಿಂತ ಮುಂದೆ ಹೋದರೆ ಶ್ರೀನಿವಾಸ ಗುಡಿ ಅಂತ ಬರುತ್ತೆ, ಶ್ರೀನಿವಾಸ ದೇವಸ್ಥಾನ. ಅದರ ಎದುರುಗಡೆ ಇರೋ ಅರ್ಚಕರ ಮನೆಯಲ್ಲಿ ಸಿಗುತ್ತೆ. ಭಾಳ ವಿಶೇಷವಾದಂಥ ಮೃತ್ತಿಕೆ ಪ್ರಸಾದ. ಅದನ್ನು ಕೆಲವರು ಕೇಳಿದರು ಯಾವ ಕಡೆ ಎಲ್ಲಿ ಸಿಕ್ಕತ್ತೆ ಅಂತ. ಅದು ದೇವಸ್ಥಾನದಲ್ಲಿ ಸಿಕ್ಕಲ್ಲ, ಅದು ಅರ್ಚಕರ ಮನೇಲಿ ಸಿಕ್ಕತ್ತೆ. ಅದರದ್ದು ನಿಮಗೆ ಹೋಗುವಂಥ ದಾರಿಯನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಸಕ್ತರು ಅದನ್ನು ಪಡೆದುಕೊಳ್ಬೋದು. ತುಂಬ ವಿಶೇಷವಾದಂಥ ಒಂದು ಪ್ರಸಾದ ಅದು. ಇದೇ ಆ ಅರ್ಚಕರ ಮನೆ ನೋಡಿ, ಇಲ್ಲೇ ಇದೆ ಅರ್ಚಕರ ಮನೆ. ಇದೇ ಮನೇಲಿ ಸಿಗ್ತದೆ ಪ್ರಸಾದ. ಮಂತ್ರಾಲಯದಲ್ಲಿ ಬಹಳ ವಿಶೇಷವಾದಂಥ ಮೃತ್ತಿಕೆ ಪ್ರಸಾದ ಎಲ್ಲಿ ಸಿಗುತ್ತೆ ಅಂತ ಕೆಲವರು ಕೇಳಿದರು. ಇದು ಮೃತ್ತಿಕೆ ಪ್ರಸಾದ ನಾನು ಎಂಟ್ರೆನ್ಸಿಂದ ರೈಟಲ್ಲಿ ತಿರುಗಿದ್ರೆ ಅಲ್ಲಿ ಒಂದು ರಾಯರ ಬೃಂದಾವನ ಥರದ ಒಂದು ಕಟ್ಟಡ ಸಿಗುತ್ತೆ. ಆ ಕಟ್ಟಡದಿಂದ ನೀವು ರೈಟಲ್ಲಿ ತಿರುಗಿದ್ರೆ ಅಲ್ಲಿ ಒಂದು ಮಾರಮ್ಮನ ಗುಡಿ ಸಿಗುತ್ತೆ. ಅದಕ್ಕಿಂತ ಮುಂದೆ ಹೋದರೆ ಶ್ರೀನಿವಾಸ ಗುಡಿ ಅಂತ ಬರುತ್ತೆ, ಶ್ರೀನಿವಾಸ ದೇವಸ್ಥಾನ. ಅದರ ಎದುರುಗಡೆ ಇರೋ ಅರ್ಚಕರ ಮನೆಯಲ್ಲಿ ಸಿಗುತ್ತೆ. ಭಾಳ ವಿಶೇಷವಾದಂಥ ಮೃತ್ತಿಕೆ ಪ್ರಸಾದ. ಅದನ್ನು ಕೆಲವರು ಕೇಳಿದರು ಯಾವ ಕಡೆ ಎಲ್ಲಿ ಸಿಕ್ಕತ್ತೆ ಅಂತ. ಅದು ದೇವಸ್ಥಾನದಲ್ಲಿ ಸಿಕ್ಕಲ್ಲ, ಅದು ಅರ್ಚಕರ ಮನೇಲಿ ಸಿಕ್ಕತ್ತೆ. ಅದರದ್ದು ನಿಮಗೆ ಹೋಗುವಂಥ ದಾರಿಯನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಸಕ್ತರು ಅದನ್ನು ಪಡೆದುಕೊಳ್ಬೋದು. ತುಂಬ ವಿಶೇಷವಾದಂಥ ಒಂದು ಪ್ರಸಾದ ಅದು. ಇದೇ ಆ ಅರ್ಚಕರ ಮನೆ ನೋಡಿ, ಇಲ್ಲೇ ಇದೆ ಅರ್ಚಕರ ಮನೆ. ಇದೇ ಮನೇಲಿ ಸಿಗ್ತದೆ ಪ್ರಸಾದ. ಮಂತ್ರಾಲಯದಲ್ಲಿ ಬಹಳ ವಿಶೇಷವಾದಂಥ ಮೃತ್ತಿಕೆ ಪ್ರಸಾದ ಎಲ್ಲಿ ಸಿಗುತ್ತೆ ಅಂತ ಕೆಲವರು ಕೇಳಿದರು. ಇದು ಮೃತ್ತಿಕೆ ಪ್ರಸಾದ ನಾನು ಎಂಟ್ರೆನ್ಸಿಂದ ರೈಟಲ್ಲಿ ತಿರುಗಿದ್ರೆ ಅಲ್ಲಿ ಒಂದು ರಾಯರ ಬೃಂದಾವನ ಥರದ ಒಂದು ಕಟ್ಟಡ ಸಿಗುತ್ತೆ. ಆ ಕಟ್ಟಡದಿಂದ ನೀವು ರೈಟಲ್ಲಿ ತಿರುಗಿದ್ರೆ ಅಲ್ಲಿ ಒಂದು ಮಾರಮ್ಮನ ಗುಡಿ ಸಿಗುತ್ತೆ. ಅದಕ್ಕಿಂತ ಮುಂದೆ ಹೋದರೆ ಶ್ರೀನಿವಾಸ ಗುಡಿ ಅಂತ ಬರುತ್ತೆ, ಶ್ರೀನಿವಾಸ ದೇವಸ್ಥಾನ. ಅದರ ಎದುರುಗಡೆ ಇರೋ ಅರ್ಚಕರ ಮನೆಯಲ್ಲಿ ಸಿಗುತ್ತೆ. ಭಾಳ ವಿಶೇಷವಾದಂಥ ಮೃತ್ತಿಕೆ ಪ್ರಸಾದ. ಅದನ್ನು ಕೆಲವರು ಕೇಳಿದರು ಯಾವ ಕಡೆ ಎಲ್ಲಿ ಸಿಕ್ಕತ್ತೆ ಅಂತ. ಅದು ದೇವಸ್ಥಾನದಲ್ಲಿ ಸಿಕ್ಕಲ್ಲ, ಅದು ಅರ್ಚಕರ ಮನೇಲಿ ಸಿಕ್ಕತ್ತೆ. ಅದರದ್ದು ನಿಮಗೆ ಹೋಗುವಂಥ ದಾರಿಯನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಸಕ್ತರು ಅದನ್ನು ಪಡೆದುಕೊಳ್ಬೋದು. ತುಂಬ ವಿಶೇಷವಾದಂಥ ಒಂದು ಪ್ರಸಾದ ಅದು. ಇದೇ ಆ ಅರ್ಚಕರ ಮನೆ ನೋಡಿ, ಇಲ್ಲೇ ಇದೆ ಅರ್ಚಕರ ಮನೆ. ಇದೇ ಮನೇಲಿ ಸಿಗ್ತದೆ ಪ್ರಸಾದ.